ಸೋಮವಾರ ರೇವಣ್ಣ ರೆಗ್ಯುಲರ್ ಬೇಲ್ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಸೋಮವಾರ ಅವರಿಗೆ ಚಾನ್ಸ್ ಇದೆ. ನಾಳೆ ಸಂಡೇ ಆಗಿರೋದ್ರಿಂದ, ಭಾನುವಾರ ಆಗಿರೋದ್ರಿಂದ ಆ ಚಾನ್ಸ್ ಇಲ್ಲ. ನಾಳೆ ಜೆಸಿ ಬಳಿಕ SIT ರೇವಣ್ಣ ಅವರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡಿದ ನಂತರ ಸೋಮವಾರದ ನಂತರ ಬೆಳವಣಿಗೆ ಇದು. ಅದರಂತೆ ರೇವಣ್ಣ ಸೋಮವಾರ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಬಳಿಕ ರೇವಣ್ಣನ ವಿಚಾರಣೆಗೆ ಒಳಪಡಿಸಲಿರುವಂತಹ SIT ಟೀಮ್ ಸೋಮವಾರ ರೇವಣ್ಣ ರೆಗ್ಯುಲರ್ ಬೇಲ್ ಕೋರಿ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಸೋಮವಾರನೇ ರೇವಣ್ಣ ಅವರಿಗೆ ಬೇಲ್ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ. ಕಾರಣ ಏನು ಅಂತಂದ್ರೆ ನಾಳೆ ಭಾನುವಾರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ? ಖಂಡಿತ ಸಭಾ, ಈಗಾಗಲೇ ನಾನು ಹೇಳ್ತಿರುವಂತೆ ನಾಳೆ ಕೋರ್ಟ್ ಆಫೀಸ್ ಮುಂದೆ, ಅಂದರೆ ಕೋರ್ಟ್ ರಜೆ ಇರುವಂಥ ಹಿನ್ನೆಲೆಯಲ್ಲಿ ಅವರ ಜಡ್ಜ್ ಅವರ ಅವರ ಹೋಮ್ ಆಫೀಸ್ ಅಂತ ಹೇಳ್ತಾರೆ, ಅಂದರೆ ಜಡ್ಜ್ ಅವರ ನ್ಯಾಯಾಧೀಶರ ಮನೆಗೆ ಹೋಗಿ ಆರೋಪಿನ ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ಅವರನ್ನ ನಾಳೆ ಕಸ್ಟಡಿಗೆ ಕೊಡೋದಕ್ಕೆ ಜಡ್ಜ್ಗೆ ಅವಕಾಶ ಇರೋದಿಲ್ಲ. ಯಾಕಂತಂದರೆ ಅದು ಹೋಮ್ ಆಫೀಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಅವ್ರನ್ನ ನಾಳೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ ತಕ್ಷಣ ರೇವಣ್ಣ ನಾಳೆ ಪರಪ್ಪನಗರ ಜೈಲಿಗೆ ಹೋಗ್ತಾರೆ. ಅದಾದ ಬಳಿಕ ಒಂದು ದಿನ ಜೈಲಲ್ಲಿ ಕಳೆದ ನಂತರ ಸೋಮವಾರ ರೆಗ್ಯುಲರ್ ಆಗಿ, ಅಂದರೆ ಹೋಮ್ ಆಫೀಸ್ನಲ್ಲಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂತಹ ಬಳಿಕ ನಾಳೆ ರೆಗ್ಯುಲರ್ ಆಗಿ ಸೋಮವಾರ ರೆಗ್ಯುಲರ್ ಕೋರ್ಟ್ ಮುಂದೆ ಅವ್ರನ್ನ ಪುನಃ ಹಾಜರುಪಡಿಸುವಂಥ ಕೆಲಸವನ್ನು SIT ಟೀಮ್ ಮಾಡುತ್ತೆ. ಆಗ ಅವ್ರನ್ನ ಎಷ್ಟು ದಿನ ಕಸ್ಟಡಿಗೆ ಬೇಕು ಅನ್ನುವಂಥದ್ದನ್ನ ವಾದ ಮಂಡಿಸುವಂಥ ಕೆಲಸವನ್ನು SIT ಟೀಮ್ ಮಾಡುತ್ತೆ. ಯಾಕಂತಂದರೆ ಈ ಪ್ರಕರಣದಲ್ಲಿ ನೋಡೋದಾದ್ರೆ ರೇವಣ್ಣ ಅವರನ್ನ ಸಂಪೂರ್ಣ ಸ್ಟೇಟ್ಮೆಂಟ್ ಪಡೆದುಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಸಂತ್ರಸ್ತೆ ಈಗಾಗಲೇ ಸಿಕ್ಕಿದ್ದು, ಆಕೆ ಯಾವ ರೀತಿ ಹೇಳಿಕೆ ಕೊಡ್ತಾರೆ, ರೇವಣ್ಣ ಅವರು ಕಿಡ್ನಾಪ್ ಮಾಡಿಸಿದ್ರಾ, ಕಿಡ್ನಾಪ್ ಎಲ್ಲಿ ಮಾಡಿಸಿದ್ರು, ಯಾವ ಮಾಡಿಸಿದ್ರು, ಆ ಹೇಳಿಕೆ ಆಧಾರದ ಮೇರೆಗೆ ಪುನಃ ಅವರ ಬಳಿ ಆ ಹೇಳಿಕೆ ಮ್ಯಾಚ್ ಮಾಡೋದಕ್ಕೆ ಪುನಃ ಅವರು ಕೊಟ್ಟಂಥ ಹೇಳಿಕೆ ಆಧಾರದ ಮೇರೆಗೆ ಮರುಪ್ರಶ್ನೆ ಮಾಡಬೇಕಾಗಿದೆ, ಅವ್ರನ್ನ ಸ್ಟೇಟ್ಮೆಂಟ್ ಪಡೆದುಕೊಳ್ಬೇಕಾಗಿದೆ ಅನ್ನೋ ಒಂದು ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ರೇವಣ್ಣ ಅವರಿಂದ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಅಂದರೆ ಅವ್ರ ಮೊಬೈಲನ್ನು ಸೀಸ್ ಮಾಡಬೇಕು, ಅವರು ಎಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಸ್ಪಾಟ್ ಹಾಜರು ಮಾಡಬೇಕು. ಈಗ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರನ್ನ ಕಸ್ಟಡಿ ಕೊಡಿ ಅಂತೇಳಿ ಪುನಃ ಅವರು ಕಸ್ಟಡಿಗೆ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಇದೇ ಸಮಯದಲ್ಲಿ ರೇವಣ್ಣ ಅವರ ಪರ ವಕೀಲರಿಗೂ ಕೂಡ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂಥದ್ದು. ಯಾಕಂತಂದರೆ ಅವರನ್ನು ಒಂದ್ಸಲ ಒಬ್ಬ ಆರೋಪಿಯನ್ನು ವಶಕ್ಕೆ ಪಡೆದು ಅರೆಸ್ಟ್ ಆದಂತಹ ಬಳಿಕ ಅವ್ರನ್ನ ನ್ಯಾಯಾಂಗಕ್ಕೆ ಬಂಧನಕ್ಕೆ ನೀಡಿದಂತಹ ನಂತರ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ, ಅದರಲ್ಲೂ ಪ್ರಮುಖವಾಗಿ ರೆಗ್ಯುಲರ್ ಬೇಲ್ ಅಂತ ಹೇಳ್ತೀವಿ, ಅದನ್ನು ನಾವು CRPC ಸೆಕ್ಷನ್ 439 ಅಡಿಯಲ್ಲಿ ಹಾಕುವಂಥದ್ದು. ಈ ರೀತಿ ರೆಗ್ಯುಲರ್ ಬೇಲ್ ಹಾಕೋದಕ್ಕೂ ಅವಕಾಶ ಇರುವಂಥದ್ದು. ಹೀಗಾಗಿ ಅವರ ಪರ ವಕೀಲರು ಕೂಡ ಎಲ್ಲ ರೀತಿಯ ಸಿದ್ಧತೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಸೋಮವಾರ ಒಂದು ಕಡೆ ಅವ್ರನ್ನ ರೆಗ್ಯುಲರ್ ಕಸ್ಟಡಿಗೆ ಪೊಲೀಸ್ ಹಾಜರುಪಡಿಸಿದಂತಹ ಬಳಿಕ ಒಂದು ಕಡೆ ಕಸ್ಟಡಿಗೆ ಕೇಳುವಂಥ ಕೆಲಸವನ್ನು SIT ಮಾಡುತ್ತೆ, ಇನ್ನೊಂದು ಕಡೆ ಬೇಲ್ ಕೊಡಿ ಅಂತೇಳಿ ಅವರ ಪರ ವಕೀಲರು ಕೂಡ ವಾದ ಮಂಡಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಸೋಮವಾರ ಪುನಃ ಅವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ SIT ವಿಚಾರಣೆ ನಡೆಸಿ, ಅದಾದ ನಂತರ ಅವ್ರನ್ನ ವಿಚಾರಣೆ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂತಹ ನಂತರ ಅವರಿಗೆ ಬೇಲ್ ಸಿಗುತ್ತೆ ಇಲ್ಲೋ ಅನ್ನೋದು ನೆಕ್ಸ್ಟ್ ಪ್ರೊಸೀಜರ್ ಇರುವಂಥದ್ದು. ಒಟ್ಟಿನಲ್ಲಿ ರೇವಣ್ಣ ಇವತ್ತು ಅರೆಸ್ಟ್ ಆದಂಥ ಬಳಿಕ ಇವತ್ತು ಇಡೀ ರಾತ್ರಿ, ಅಂದರೆ ಈಗ ಕರ್ಕೊಂಡು ಹೋಗಿದ್ದಾರೆ, ಇಲ್ಲಿಂದ ಅವ್ರನ್ನ ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಅವ್ರನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ. ಕೊನೆಗೆ ಅವ್ರನ್ನ ನ್ಯಾಯಾಧೀಶ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ನಾಳೆ ಅವರು ಜೈಲು ಸೇರೋದಂತೂ ಒಂದು ಕಡೆ ನಿಶ್ಚಿತ. ಅದಾದ ಬಳಿಕ ಸೋಮವಾರ ಅವರು ಬೇಲ್ ಅಪ್ಲಿಕೇಶನ್ ಹಾಕುವಂತಹ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇದೆ. ಸಭಾ ರೈಟ್ ವಿಷ್ಣು, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.